ರೀ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯಿತು, ಸ್ಕ್ಯಾನಿಂಗ್ ಐತೆ, ಅದಕ್ಕೆ ಇವತ್ತು ರಜಾ ಮಾಡ್ತೀರಾ? ಅಯ್ಯೋ ರಜಾ ಮಾಡಬೇಕಾ? ಮೊನ್ನೆ ಇನ್ನೂ ಕೆಲ್ಸಕ್ಕೆ ಸೇರಿದ್ದೀನಿ, ರಜಾ ಮಾಡಬೇಕಾ? ಅಯ್ಯೋ ರಜಾ ಮಾಡಿದ್ರೆ ಅವರು ಮತ್ತೆ ಕೆಲಸದಿಂದ ತೆಗೆದುಬಿಡ್ತಾರೆ, ಬೇಜಾನ್ ಜನ ಬರ್ತಾರೆ ಸುಗುಣ ಅಲ್ಲಿಗೆ. ಅದಕ್ಕೇನೆ ರಜಾ ಮಾಡೋದಕ್ಕೆ ಆಗಲ್ಲ ಕಣೆ. ಬಿಡು, ಇನ್ನೊಂದೆರಡು ದಿವಸ ಬಿಟ್ಟು ಹೋದ್ರಾಯ್ತು. ಇಲ್ಲ ಕಣ್ರಿ, ಹೇಳಿದ್ರು ಇನ್ನೊಂದು ವಾರ ಲೇಟ್ ಆಗ್ಬಿಟ್ಟೈತೆ, ಹೋಗ್ಬೇಕಾಗಿತ್ತು. ಇವಾಗ 5 ತಿಂಗಳಾಗೈತಲ್ಲ, 5 ತಿಂಗಳಿಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. 4 ತಿಂಗಳು ತುಂಬಿ 5 ತಿಂಗ್ಳಿಗೆ ಬಿದ್ದೈತಲ್ಲ, ಅದಕ್ಕೆ 5 ತಿಂಗಳ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅತ್ಲಾಗೆ ಹೆಂಗೋ ಏನಾನ ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತಂತೆ. ಅದಕ್ಕೆ 5 ತಿಂಗಳಿಗೆಲ್ಲ ಸ್ಕ್ಯಾನಿಂಗ್ ಮಾಡಬೇಕಂತೆ. 5 ತಿಂಗಳ ಮಾಡಿಸ್ಬೇಕು ಕಣ್ರಿ. 5 ತಿಂಗಳು ಮಾಡಿಸಿದ್ಮೇಲೆ ಆಮೇಲೆ ಮತ್ತು 9 ತಿಂಗಳ ಗಂಟ ಮಾಡಿಸೋಂಗೆ ಇರಲ್ಲ. ಏನು ನಾನು ಚೆನ್ನಾಗಿದ್ದೀನಲ್ಲ, ಊಟ ಮಾಡ್ಕೊಂಡು ಏನು ತೊಂದರೆ ಇಲ್ಲ ಕಣ್ರಿ. ಅದಕ್ಕೆ 5 ತಿಂಗಳು ಮಾಡಿಸ್ಲೇಬೇಕು. ಬನ್ನಿರಿ, ರಜಾ ಹಾಕಿ ಹೋಗೋಣ ಇವತ್ತು. ನೆನ್ನೆ ಹೇಳಿ ಬಂದಿದ್ರಾ? ಹೇಳಿ ಬಂದೇ ಇಲ್ಲ ನೆನ್ನೆ. ಏನು ಮಾಡೋದು, ನಾಳೆ ಇವತ್ತು ಹೇಳಿ ಬರ್ತೀನಿ ಬಿಡು, ನಾಳೆ ಹೋಗೋಕ್ಕಾಗುತ್ತೆ. ಹಾಂ ಸರಿ ಆಯ್ತು, ಹಂಗೆ ಮಾಡಿರಿ. ನಾಳೆ ಭಾನುವಾರ, ಇಲ್ಲಾಂದರೆ ಸೋಮವಾರ ಹೋಗ್ಬಿಡೋಣ ಬಿಡ್ರಿ. ಸೋಮವಾರ ನೀವು ಭಾನುವಾರ ರಜೆ ಹೇಳಿ ಬನ್ನಿ, ಸೋಮವಾರ ದಿವಸ ಹೋಗೋಕ್ಕಾಗುತ್ತೆ ಹಾಸ್ಪಿಟ್ಲಿಗೆ. ಹೇಳಿ ಆದರೆ ವರ್ಷ ಅವರೇ? ಇನ್ನೂ ಇಲ್ಲ, ಇನ್ನು ಇವಾಗ ತಾನೇ ಎದ್ದೆ ವಿಜಿ ಅವರೇ. ಇನ್ನು ಬ್ರಷ್ ಮಾಡಬೇಕು, ಇನ್ನೂ ಸ್ನಾನ ಮಾಡಬೇಕು. ಅದಕ್ಕೆ ಇವಳು ಸ್ಕ್ಯಾನಿಂಗ್ ಐತಂತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು, ರಜಾ ಮಾಡಿರಿ ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ರಜಾ ಮಾಡೋಕ್ಕಾಗಲ್ಲ ಕಣಮ್ಮ. ಮೊನ್ನೆ ಇನ್ನೂ ಸೇರಿದ್ದೀನಿ ಕೆಲಸಕ್ಕೆ, ಇವಾಗ ರಜಾ ಮಾಡಿದ್ರೆ ಕೆಲಸದಿಂದ ತೆಗಿತಾರೆ ಅಂತ ಹೇಳ್ತಾ ಇದ್ದೆ ವಿಜಯ್. ಅಯ್ಯೋ ರಜಾನ ಸುಗುಣ, ಇನ್ನೂ 1 ತಿಂಗಳು 2 ತಿಂಗಳ ಗಂಟ ರಜಾನೇ ಹಾಕಂಗಿಲ್ಲ. ಯಾಕಂದ್ರೆ ತೆಗೆದು ಬಿಡ್ತಾರೆ ಕೆಲಸದಿಂದನ. ರಜಾನೇ ಹಾಕಂಗಿಲ್ಲ ಬಿಡು. 2 ತಿಂಗಳು ಸ್ಯಾಲ್ರಿ ತಗೋವರ್ಗು, ಮಿನಿಮಮ್ ಅಂದರೆ 1 ತಿಂಗಳು ಸ್ಯಾಲ್ರಿ ತಗೊಂಬವ್ರಿಗೂ ರಜಾ ಮಾಡಂಗಿಲ್ಲ ಸುಗುಣ. ಬಿಡು, ಇಲ್ಲಾಂದ್ರೆ ನೀನೇ ಹೋಗ್ಬಾ ನಿಮ್ಮಮ್ಮನ ಯಾರನ್ನಾದ್ರೂ ಕರ್ಕೊಂಡು. ಅಯ್ಯೋ ನಮ್ಮಮ್ಮನ ಎಲ್ಲಿ ಕರ್ಕೊಂಡು ಹೋಗೋಣ ಬಿಡು. ದ್ಯಾಮಜ್ಜಿನೂ ನಾನು ಹೋಗಿ ಬರ್ತೀವಿ. ದ್ಯಾಮಜ್ಜಿನ ಕರ್ಕೊಂಡು ಹೋಗ್ತೀನಿ. ದ್ಯಾಮಜ್ಜಿ ಬಾ ದ್ಯಾಮಜ್ಜಿ ಅಂತ ಹೇಳಿ ದ್ಯಾಮಜ್ಜಿ ನಾನು ಹೋಗ್ತೀವಿ. ಅಮ್ಮನ್ನೇ ಕರ್ಕೊಂಡು ಹೋಗಿ, ಅಮ್ಮನಿಗೆ ಹೇಳ್ತೀನಿ. ಅಮ್ಮನ ಕರ್ಕೊಂಡೋಗಿ ತೋರಿಸ್ಕೊಂಬ. ನೀನೇನು ಅಮ್ಮನ ಮನೆ ಹತ್ರ ಇರುತ್ತೆ, ನೀನೇನು ಅಮ್ಮ ಫ್ರೀ ಆಗಿರ್ತೀರಲ್ಲ, ಹೋಗಿ ತೋರಿಸ್ಕೊಂಬ ಸುಗುಣ. ಸರಿ ಆಯ್ತು ಬಿಡು. ಪಾಪ ಮೊನ್ನೆ ಇನ್ನೂ ಕೆಲ್ಸಕ್ಕೆ ಸೇರಿದ್ದೀರ, ನಿಮ್ಗೆ ಏನು ಮಾಡೋಕ್ಕಾಗುತ್ತೆ. ಇವಾಗ ನೈಟ್ ಟೈಮು ಬರೋಕ್ಕಾಗಲ್ಲ, 3 ಗಾಡೀಲಿ ಬರೋಕ್ಕಾಗಲ್ಲ ಅಲ್ವಾ? ಇಲ್ಲಾಂದರೆ ನಾನು ನೀವು ಡ್ಯೂಟಿ ಮುಗಿಯೋ ಟೈಮಿಗೆ ಬರ್ತಿದ್ದೆ. ಸಂಜೆ ಟೈಮಿಗೆ ವಾಸಿ ವಿಜಿ, ಅಲ್ಲಿ ಯಾರೂ ಇರೋದಿಲ್ಲ. ಈ ಬೆಳಗ್ಗೆ ಹೋದರೆ ಜನ ಅಂದರೆ ಜನ ಇರ್ತಾರೆ, ಗಾಡೀಲಿ ಬರ್ಬೋದಲ್ಲ? ಹಾಂ ಹಂಗೆ ಮಾಡು ಸುಮ್ಮನೆ. ಇವತ್ತು ಸಾಯಂಕಾಲ ಬಂದುಬಿಡು. ಇವತ್ತು ಸಾಯಂಕಾಲ ನೀನು 4:15 ಗಂಟೆಗೆ ಬಂದುಬಿಡು. ಬೇಕಾದರೆ 1 ಅವರ್ ಬೇಗ ಕೇಳ್ಕೊಂಬರ್ತೀವಿ. 4:15 ಗಂಟೆಗೆ ಬಂದು ನೀನು ತೊಗೊಂಡು ಹಂಗೆ ತೋರಿಸ್ಕೊಳ್ತಾ ಇರು, ಫೋನ್ ಮಾಡು. ನಾವು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಬರ್ತೀವಿ, ಹಂಗೆ ಗಾಡೀಲಿ ಕರ್ಕೊಬರ್ತೀವಿ. 3 ಬರ್ಬೋದು, ಏನು ಗಾಡೀಲೇನು. ಅಷ್ಟೇ. ವಿಜಿ ನಡಂತ್ರ ಕೂತ್ಕೊತಾಳೆ, ನೀನು ಹಿಂದೆಗಡೆ ಕೂತ್ಕೋಬೋದು, ಆರಾಮಾಗಿ ಬರ್ಬೋದು. ಯಾಕಂದರೆ ನೀವು ಇನ್ನೇನು ಆ ಕಡೆ ಈ ಕಡೆ ಕಾಲ ಕಣ್ಣಾದರೂ ಕೂತ್ಕೋಬೋದು, ಹಿಂಗೆ ಆದರೂ ಕೂತ್ಕೋಬೋದು. ಆಗುತ್ತೆ, 3 ಬರ್ಬೋದು, ಏನಾಗಲ್ಲ. ನೀನು ಇನ್ನೇನು ಅಷ್ಟು ಹೊಟ್ಟೆ ದಪ್ಪ ಇಲ್ವಲ್ಲ, ಬರ್ಬೋದಲ್ವಾ? ಹಾಗೆ ಮಾಡು ಸುಮ್ಮನೆ. 4:15 ಗಂಟೆಗೆ ಬಾ, ನಾವು 1 ಅವರ್ ಪರ್ಮಿಷನ್ ತೊಗೊಂಡು ಬರ್ತೀವಿ. 1 ಅವರ್ ಪರ್ಮಿಷನ್ ತೊಗೊಂಡ್ರೆ ಹೆಂಗೂ ಕಳಿಸ್ತಾರೆ ಅತ್ಲಾಗೆ, ಇನ್ನೇನಕ್ಕೆ ಬೇಗ ಬರ್ತೀವಿ. ಸರಿನಾ? ಸರಿ ಹಾಗೆ ಮಾಡೋಣ. ಹೇಳಿ ಬೆಳಗ್ಗೆ ಟೈಮು ಜನ ಅಂದರೆ ಜನ, ಅಯ್ಯೋ ಏನು ಜನ ಸ್ಕ್ಯಾನಿಂಗ್ ಮಾಡಿಸೋರು, ಸಖತ್ತು ಜನ ಇರ್ತಾರೆ. ಅದಕ್ಕೇ ಅತ್ಲಾಗೆ ನೀವು ಹೇಳ್ದಂಗೆ 4 ಗಂಟೆ 4:15 ಹಂಗಿಲ್ ಮನೆ ಬಿಡ್ತೀನಿ, ಅಲ್ಲಿಗೆ ಬರ್ತೀನಿ. ಬೇಗ ತೋರಿಸ್ಕೊಂಡು ಸಾಯಂಕಾಲ ಟೈಮ್ ಯಾರು ಇರಲ್ವಲ್ಲ, ಬೇಗ ಮಾಡಿಬಿಡ್ತಾರೆ ಸ್ಕ್ಯಾನಿಂಗ, ಬೇಗ ಬರೋಕ್ಕಾಗುತ್ತೆ. 3:30 ಹೆಂಗೆ ಬಂದರೂ 4 ಗಂಟೆ ಅಷ್ಟೊತ್ತಿಗೆ ತೋರಿಸ್ಕೊಂಡು ರೆಡಿಯಾಗಿರ್ತೀನಿ, ಬೇಗ ಬರೋಕ್ಕಾಗುತ್ತಲ್ವೇ? ಹಾಂ ಬೇಗ ಬಾ ನೀನು. 4 ಗಂಟೆ ಹಂಗೆ ಬಂದು 3:30 4 ಗಂಟೆ ಹಂಗೆ ಬಂದು ತೋರಿಸ್ಕೊಬಿಡು. ತೋರಿಸ್ಕೊಂಬದು ನಿಂದ 5 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ, ಬೇಗ ಬರೋಕ್ಕಾಗುತ್ತೆ ಮುಗಿಸ್ಕೊಂಡು. ಸರಿ ಆಯ್ತು ಹೇಳು. ವಿಜಿ ಏನು ತಿಂಡಿ ಮಾಡಿದ್ಯಾ? ಪಡ್ ಮಾಡ್ತೀನಿ ಕಣೆ, ಇಲ್ಲೇ ತಿನ್ನುವಂತೆ. ಓ ಪಡ್ ಮಾಡಿದ್ಯಾ? ಸರಿ ಆಯ್ತು ಹೇಳಿ, ಇಲ್ಲೇ ತಿಂತೀನಿ. ಅಯ್ಯೋ ಗ್ಯಾಸ್ ಮೇಲೆ ಇಟ್ಟಿದ್ದೆ ಅನಿಸುತ್ತೆ, ತಡಿ ತೆಗೆದು ಬರ್ತೀನಿ. ಅಯ್ಯೋ ಸೀದ್ ಬಿಡ್ತವೆ, ಕಡಿಮೆ ಮಾಡಿ ಬಂದೆ. ತಡಿ 1 ನಿಮಿಷ ಅದನ್ನ ತೆಗ್ದು ಹಾಕಿ ಬರ್ತೀನಿ. ಅಲ್ಲ, ನೀವು ನೋಡಿದ್ರೆ ಮೊನ್ನೆ ಇನ್ನೂ ಸೇರ್ಕೊಂಡಿದ್ದೀರಾ, ರಜಾ ಹಾಕ್ತೀವಿ ಅಂತ ಹೇಳ್ತೀರಾ. ನನಗೆ ಹಂಗೆ ನೀವು ರಜಾ ಹಾಕಿದ್ರೆ ಹೆಂಗೆ ಮಾಡ್ಬೇಕಪ್ಪ ಅನ್ನಿಸ್ತು. ರಜಾ ಹಾಕಕ್ಕೆ ಹೋಗ್ಬಿಡಿ ನೀವು. ಆಯ್ತು ಹೇಳು. ಏನು ಸಮಾಚಾರ? ಚೆನ್ನಾಗಿ ನಿದ್ದೆ ಬಂತ ರಾತ್ರಿ ನಮ್ಮ ಮನೇಲಿ? ಇದೇ ನಿಮ್ಮದೇ ಮನೆ, ನಮ್ಮ ತಾನೇ. ನಿಮ್ಮ ಮನೆ ಅಂತ ಹೇಳ್ತೀರಾ? ನಿಮ್ದೇ ಆದ್ರೂ ನಮ್ದೇನೆ, ನಮ್ದೇ ಆದ್ರೂ ನಿಮ್ದೇನೆ. ಅದ್ರಾಗ ಇನ್ನೆಲ್ಲಿ ಭೇದ ಭಾವ ಹೇಳ್ರಿ. ಯಾಕೆ ನಮ್ದು ಅಂತ ಹೇಳ್ತೀರ ಮನೇನಾ? ನಿಮ್ದೇ ಆಗ್ಲೇಳು, ಯಾಕೆ ನಾವೇನೇನು ಬೇರೆಯವ್ರಾ? ಹಾಗೇನಿಲ್ಲ, ಬೇರೆನಂತ ಏನಿಲ್ಲ, ಸುಮ್ಮನೆ. ಮತ್ತು ನಾನು ಸ್ನಾನಕ್ಕೆ ಹೋಗಬೇಕು, ನಾನು ಇನ್ನೂ ಸ್ನಾನ ಮಾಡಬೇಕು. ನೀವು ಸ್ನಾನಕ್ಕೆ ಹೋಗ್ರಿ, ಬೇಗ ಹೋಗ್ಬಿಡೋಣ.
ಸರಿ ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗಿಬಿಡಿ, ಬೇಗ ಹೋಗ್ಬಿಡೋಣ. ಬೇಗ ಹೋಗ್ಬಿಟ್ರೆ ಅತ್ಲಾಗೆ ಹೆಂಗೋ ಅಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇಲ್ಲಿದ್ರೆ ನನಗೆ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟೈತೆ. ಇವಾಗ ಕೆಲಸ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದನ ಬೇಗ ಕೆಲ್ಸಕ್ಕೆ ಹೋಗೋಣ ಅನಿಸುತ್ತೆ. ಅಲ್ಲಿ ಕಿರಿಕಿರಿ ಆಗಿದ್ರೆ ಹೋಗೋಕ್ಕಾಗ್ತಿರ್ಲಿಲ್ಲ. ತುಂಬ ಇಷ್ಟ ಆಗುತ್ತೆ ನನಗೆ, ಏನೋ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಕೆಲಸ ಎತ್ತೇ ಇಲ್ವಲ್ಲ, ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಹೋಗೋದಕ್ಕೆ. ಅಲ್ಲೇ ನನಗೆ ಕಿರಿಕಿರಿ ಇದ್ದಿದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಏನು ವಿಜಿ ಹಿಂಗೆ ನಗ್ತಾ ಏನೋ ಮಾತಾಡ್ತಾ ಇದ್ದೀರಾ ನೀನು ವರ್ಷ? ಏನಿಲ್ಲ ಸುಗುಣ, ಅದೇ ಕೆಲ್ಸದ ಹತ್ರ ಕಿರಿಕಿರಿ ಏನಿಲ್ಲ, ತುಂಬ ಚೆನ್ನಾಗೇ ಐತೆ ಕೆಲಸ. ಅದಕ್ಕೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಅಲ್ಲೇ ನನ್ನ ಕಿರಿಕಿರಿ ಇದ್ದಿದ್ರೆ ಬಿಡತ್ಲಾಗೆ ಯಪ್ಪ ಯಾರಪ್ಪ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಂತ ಬೇಜಾರಾಗೋದು. ಹೆಂಗೂ ಒಳ್ಳೆ ಕೆಲಸ ಚೆನ್ನಾಗೈತಲ್ವ, ಅಲ್ಲೇನು ಯಾರೂ ಮಾತಾಡಲ್ಲ ಅಂತ ಹೇಳಿ ಮಾತಾಡ್ತಿದ್ವಿ ಸುಗುಣ. ಅದೇ ನಾನು ಯಾಕಪ್ಪ ಇವರಿಬ್ರು ಹಿಂಗೆ ನಗ್ತೆ ಏನು ಮಾತಾಡ್ತಾರೆ ಅಂದ್ಕೊಂಡೆ. ಅಲ್ಲ ಏನಿಲ್ಲ, ನೋಡು ಬೇರೆ ಬೇರೆ ಹತ್ರ ಕೆಲ್ಸಕ್ಕೆ ಹೋಗೋರಿಗೆ, ಇವಾಗ ಗಾರ್ಮೆಂಟ್ಸ್ಗೆ ಹೋಗೋರು ನೋಡಿ ಮತ್ತೆ ಅಯ್ಯೋ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಹತ್ರ ಒಂದು ಹುಡುಗಿ ಗಾರ್ಮೆಂಟ್ಸ್ಗೆ ಹೋಗೋಣ ಅಲ್ಲಿ, ಅದಕ್ಕೇ ಆ ಹುಡುಗಿ ಅಯ್ಯೋ ಆಗಲ್ಲ ಕಣಕ್ಕ, ನನಗೆ ಯಾಕಾದರೂ ಬೆಳಕಾಗುತ್ತೋ ಅನಿಸುತ್ತೆ, ಗಾರ್ಮೆಂಟ್ಸ್ಗೆ ಹೋಗೋಕ್ಕಾಗಲ್ಲ ಕಣಕ್ಕ, ತುಂಬ ಟಾರ್ಚರ್ ಕಣಕ್ಕ ಅಂತ ಹೇಳೋಳ. ಅದಕ್ಕೇ ನಾನು ಅಯ್ಯೋ ದೇವ್ರೆ, ನೋಡು ನಮ್ದು ಎಷ್ಟು ಕೆಲಸ, ನಮಗೂ ವರ್ಷವ್ರಿಗೂ ತುಂಬ ಖುಷಿ ಆಗುತ್ತೆ ಕೆಲ್ಸಕ್ಕೆ ಹೋಗೋಕ್ಕೆ, ವರ್ಷವ್ರಿಗೂ ಇಷ್ಟ ನನಗೂ ಇಷ್ಟ. ಅದೇ ಕಿರಿಕಿರಿ ಇರಬಾರ್ದು, ಕಿರಿಕಿರಿ ಇದ್ದರೆ ಹಾಗೆ ಹೇಳಾಗೋದು, ಅಯ್ಯೋ ಯಾರಪ್ಪ ಕೆಲಸ ಮಾಡ್ತಾರೆ, ಯಾರಪ್ಪ ಮಾಡ್ತಾರೆ ಅನ್ನಂಗೆ ಆಗುತ್ತೆ. ಅದೇನೋ ನಿಜಾನೇನೆ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಮನಸ್ಸಿರಬೇಕು, ಇಷ್ಟ ಇರಬೇಕು ಹಂಗೇನೆ. ಮತ್ತೆ ಅಲ್ಲಿ ಕಿರಿಕಿರಿ ಇರಬಾರ್ದು ಕೆಲಸದ ಹತ್ರ. ಹೆಂಗೋ ಬಿಡು, ಒಳ್ಳೆ ಕೆಲ್ಸಕ್ಕೆ ಸೇರಿದ್ರಿ ನೀವಿಬ್ರು. ಹೆಂಗೋ ಅತ್ಲ ಗಾಡಿ ಇರೋದಕ್ಕೇ ವಿಜಿ ನೀವಿಬ್ರು ಖುಷಿ ಖುಷಿಯಾಗಿ ಕೆಲ್ಸಕ್ಕೆ ಹೋಗಿ ಬರ್ತೀರ. ಇಲ್ಲಾಂದರೆ ವಿಜಿ ನೀನು 4 ಗಂಟೆ 4:15ಗೆ ಬರ್ತೀಯ, 1 ಅವರ್ ಪರ್ಮಿಷನ್ ತೊಗೊಂಡು ಬರ್ತೀಯಲ್ಲ, ಬಂದುಬಿಟ್ಟು ನೀನು ಬಸ್ ಬರುತ್ತಲ್ಲ ಬಸ್ಸಿಗೆ ಹೋಗ್ಬಿಡು. ನಾನು ವರ್ಷ ಅವ್ರು ತೋರಿಸ್ಕೊಂಡು ಬರ್ತೀವಿ. 3 ಬರೋಕ್ಕೆ ಆಗುತ್ತಾ ಇಲ್ವೋ ಗಾಡೀಲಿ, ಯಾಕೆ ಬೇಕು ಸುಮ್ಮನೆ ಈ ಸಂಜೆ ಟೈಮಲ್ಲ. ನೀನು ಬಸ್ ಇರುತ್ತಲ್ಲ ಆ ಬಸ್ಸಿಗೆ ಬಂದುಬಿಡು, 6 ಗಂಟೆ ಬಸ್ ಐತಲ್ಲ ಆ ಬಸ್ಸಿಗೆ ಬಂದುಬಿಡು. ಸರಿನಾ? ಹಂಗೆ ಮಾಡು. ಹಾಂ ಸರಿ ಆಯ್ತು ಹೇಳು, ಹಂಗೆ ಮಾಡ್ತೀನಿ, ಬಸ್ಸಿಗೆ ಬರ್ತೀನಿ. ಇನ್ಯಾಕೆ ಸುಮ್ಕಿರ ಸುಗುಣ, ಬಸ್ ಯಾತಕ್ಕೆ? ಬಹುವಾರ ಬರ್ಬೋದು, ಸುಮ್ಮನಿರು. ಪಾಪ ಅವ್ರನ್ನ ನೀನು ಬರೋದಕ್ಕೆ ಅವ್ರ ಪಾಪ ದಿನ ಕರ್ಕೊಬರೋದು ಅವ್ರನ್ನ. ಅಂಥದ್ರಲ್ಲಿ ಬಂದ್ರಾಯ್ತು, ಸುಮ್ಮನಿರು. ಈಗ ನಿನಗೆ ಸೆಂಟ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ವಾ? ವಿಜಯ್ ಅವರು ಕೂತ್ಕೊಳ್ತಾರೆ ಸೆಂಟ್ರಿಗೆ, ನೀವು ಲಾಸ್ಟಿಗೆ ಕೂತ್ಕೊಂಡ್ರೆ ಆರಾಮಾಗಿ ನಾನು ಮೆಲ್ಲಕ್ಕೆ ಬರ್ತೀನಿ, ಫಾಸ್ಟಾಗಿ ಬರಲ್ಲ. ಸರಿನಾ? 3 ಇರಬೇಕಾದ್ರೆ ಹೆಂಗೆ ಬರ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನೆಲ್ಲ ಕರ್ಕೊಂಡು ಬರ್ತೀನಿ, ಸುಮ್ಮನಿರು. ಬರಲಿ ಹೇಳಿ, ಏನು 3 ಕೂತ್ಕೊಂಡ ಏನು? ನಿಮ್ಗೆ ಇನ್ನೂ ಏನು ಅಷ್ಟು ಹೊಟ್ಟೆ ದಪ್ಪ ಆಗಿಲ್ಲ ಏನಿಲ್ಲ, ಕೂತ್ಕೋಬೋದು. ಗಾಡೀಲಿ ಕೂತ್ಕೊಂಡ ಏನಮ್ಮ? ಅಲ್ಲ ಯಾಕೆ ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ? ಈಗ ಸೆಂಟ್ರಿಗೆ ಕೂತ್ಕೊಂಡ್ರು ಹೊಟ್ಟೆ ನನಗೆ, ನೀವು ಮುಂದೆ ಬೇರೆ ಇರ್ತೀರ, ಅದಕ್ಕೆ ಹಿಂದೆ ಕೂತ್ಕೊಬೇಕು. ಹಿಂದೆನೇ ಕೂತ್ಕೋಬೋದು, ಒಳ್ಳೆಯದು ಅಷ್ಟೇ. ಅಲ್ಲ ಬಸ್ ಸಿಕ್ತಲ್ಲ, ವಿಜಿ ಹೆಂಗೂ ಬಸ್ಸಿಗೆ ಬಂದಿದ್ರೆ ಅತ್ಲಾಗೆ ನಾವು ಬೈಕಲ್ಲಿ ಬರ್ಬೋದಾಗಿತ್ತು. ಹೆಂಗೋ ಆದರೆ ಬರೋಕ್ಕಾಗುತ್ತೆ, ಆಗಲಿಲ್ಲ ಅಂದರೆ ಬಸ್ಸಿಗೆ ಬರೋಕ್ಕಾಗುತ್ತೆ ಬಿಡು. ಹೆಂಗೋ ಅತ್ಲಾಗೆ ಬಿಡು, ಸ್ನಾನಗಿನ ಮಾಡ್ಕೊಂಬರ್ತೀನಿ, ಇಲ್ಲೇ ಪಡ್ಡು ತಿಂತೀನಿ ಅತ್ಲಾಗೆ. ಹೆಂಗೋ ಪಡ್ಡು ಮಾಡಿದ್ದೀಯಾ ಅಂತೀಯ? ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಪಡ್ಡು. ಬೇಗ ತಿಂದುಬಿಡ್ತೀನಿ ಇಲ್ಲೇನೆ. ನೀನೇನು ಮಾಡಿದ್ಯಾ ತಿಂಡಿನ? ನಾನು ಪುಳಿಯೋಗರೆ ಮಾಡಿದ್ದಮ್ಮ. ಇವತ್ತು ಬೇರೆ ನಾನು ಎದ್ದು ನೆಲ ಒರೆಸ್ಬಿಟ್ಟು, ಎಷ್ಟು ಕೆಲಸ ಅಪ್ಪ ಬೆಳಗ್ಗೆ ಎದ್ದು. ಹೌದು, ನಾನು ಬೆಳಗ್ಗೆ ಇಲ್ಲೇ ಮಲ್ಕೊಂಡಿದ್ಲಲ್ಲ, ಎಲ್ಗೋದ್ಲು ಅಂತ ಹೇಳಿ ನನಗೆ ಎಲ್ಲರೂ ರಾತ್ರಿ ತಲೆ ಇಕ್ತವಳು. ನಾನು ಬೆಳಕರ್ದಾಗಲೇ ಎಚ್ಚರಿಕೆ ಆಗಿದ್ದು. ಬೆಳಗ್ಗೆ ಎದ್ದು ಹೋಗವಳು 5 ಗಂಟೆಗೆ ಬೇಗನ ಅಂತ ಅಂದ್ಕೊಂಡೆ. ನೀನು ಬೇಗ ಎದ್ದಳು ಬಿಡ್ತೀಯಲ್ಲ ವಿಜಿ? ಅವರು ಬೆಳಗಿನ ಜಾವ 5 ಗಂಟೆಗೆ ಎದ್ದಿದ್ರು, ನಾನು ಅವಾಗ ಎದ್ದಿದ್ದೆ. ಯಾಕ್ರಿ ವಿಜಯ್ ಅವ್ರು ನಿದ್ದೆ ಬರಲ್ಲ ಅಂತಂದೆ. ಇಲ್ಲ ನಿದ್ದೆ ಬರಲ್ಲ ಅಂತ ಹೇಳಿ ಅವರು ಹೋಗಿ ಏನಾದರೂ ಕೆಲಸ ಮಾಡ್ಕೊಳಕ್ಕೆ ಹೋದ್ರೆ, ಏನೋ ಪಾತ್ರೆ ಗೀತ ತೊಳ್ಕೊಂಡು ಕೆಲಸ ಮಾಡ್ಕೊತೀನಿ ಅಂತ ಹೋದ್ರು. ನಾನು ಹಂಗೆ ಮಲ್ಕೊಬಿಟ್ಟೆ. ಹೆಂಗೋ ಅತ್ತಾಗೆ ವಿಜಯ್ ಅವ್ರು ಇರೋದಕ್ಕೆ ನಮಗೆ ಎಷ್ಟೋ ಬೆಸ್ಟ್ ಅತ್ಲಾಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾರೆ. ರೀ, ವಿಜಯ್ ಇರೋದಕ್ಕೆ ಇವತ್ತು ನಮ್ಮ ಜೀವನ ಹಿಂಗಿರೋದು. ಇಲ್ಲ ಅಂದರೆ ನಾವು ಇವತ್ತು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅನ್ನಿಸ್ತೈತೆ. ಹೆಂಗೋ ಇಂಥವ್ರು ಯಾರಾದರೂ ಒಬ್ಬರು ಗೆಳತಿಯರಿದ್ರೆ ಎಷ್ಟೋ ವಾಸಿ. ವಿಜಿ ಸುಗುಣ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ನನಗೂ ವಿಜಿ ಅವರು ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟವ್ರೆ. ನಮ್ಮದು ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗೈತಲ್ವ? ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ 2 ಕಣ್ಣು ಸಾಲದು ಅಲ್ವಾ? ಈ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನಿಮಗೆಲ್ಲ ಏನು ಅನಿಸಿಕೆಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.